ರಾಮ್ ರಾಮ್ ಗೆಳೆಯರೇ, ಧರ್ಮದ್ವಾರಕ್ಕೆ ಸ್ವಾಗತ. ಯೋಚನೆ ಮಾಡಿ, ಯಾರಿಗಾದರೂ ನಾಳೆ ಅವರ ಡ್ರೀಮ್ ಜಾಬ್ ಸಿಗ್ತಾ ಇದೆ, ಆದರೆ ಹಿಂದಿನ ರಾತ್ರಿ ಗೊತ್ತಾಗುತ್ತೆ ಅದು ರಿಜೆಕ್ಟ್ ಆಗಿದೆ ಮತ್ತು ಇರುವ ಜಾಬ್ ಕೂಡ ಹೋಗಿದೆ ಅಂತ. ಹೇಗನ್ಸುತ್ತೆ? ಯಾರ್ಯಾರ ಮೇಲೆ ಅಪವಾದ ಹಾಕ್ಬೋದು, ಯಾರನ್ನೆಲ್ಲ ದೂರಬಹುದು. ಹಾಗೆಯೇ ಶ್ರೀರಾಮನ ವನವಾಸದ ಸುದ್ದಿ ತಿಳಿದ ನಂತರ ಶ್ರೀರಾಮ ಲಕ್ಷ್ಮಣರು ಏನು ಮಾಡ್ತಾರೆ? ಆವಾಗ ಅವರಿಗೆ ಏನು ಅನಿಸಿರ್ಬೋದು? ಶ್ರೀರಾಮನ ವನವಾಸದ ಸುದ್ದಿ ತಿಳಿದ ಲಕ್ಷ್ಮಣನ ಕ್ರೋಧ ಹೆಂಗಿತ್ತು? ಮತ್ತು ಶ್ರೀರಾಮನು ವನವಾಸಕ್ಕೆ ಹೋಗುವ ಕಾರಣ ಏನಂತ ಹೇಳ್ತಾನೆ, ಯಾರನ್ನ ದೂರ್ತಾನೆ ಎಂದು ತಿಳಿಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಮಹಾರಾಜ ದಶರಥ ಮತ್ತು ಕೈಕೇಯಿ ಶ್ರೀರಾಮನಿಗೆ ವನವಾಸಕ್ಕೆ ಹೋಗಲು ಹೇಳಿದಾಗ ಶ್ರೀರಾಮ ಅದನ್ನು ಒಪ್ಪಿಕೊಂಡು ತಾಯಿ ಕೌಸಲ್ಯ ಮಾತೆಯ ಆಜ್ಞೆ ಪಡೆಯಲು ಹೋಗ್ತಾನೆ. ಅಷ್ಟರಲ್ಲಿ ವನವಾಸದ ಸುದ್ದಿ ಲಕ್ಷ್ಮಣನಿಗೆ ಗೊತ್ತಾಗುತ್ತೆ. ಶ್ರೀರಾಮ ಅದನ್ನು ಒಪ್ಪಿಕೊಂಡ್ರೂ ಲಕ್ಷ್ಮಣ ಒಪ್ಪಿಕೊಳ್ಳುವ ಮಾತೇ ಇಲ್ಲ. ಲಕ್ಷ್ಮಣ ಕ್ರೋಧಗೊಂಡು ಹೇಳ್ತಾನೆ, ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಮಹಾರಾಜರಂತೂ ಸ್ತ್ರೀಯ ಮಾತಿಗೆ ಮರುಳಾಗಿ ವಿಪರೀತವಾಗಿ ಆಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಯಾವುದೇ ಮನುಷ್ಯ ಶತ್ರುವೇ ಆಗಿರಲಿ, ಶ್ರೀರಾಮನ ಯಾವುದೇ ದೋಷ ತೋರಿಸೋದನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಆದರೆ ಈಗ ಕಲಿಯುಗದಲ್ಲಿ ಅಂಥ ಶ್ರೀರಾಮನನ್ನೇ ಬಿಡ್ತಾ ಇಲ್ಲ. ಪ್ರಭುವಿನ ತಪ್ಪನ್ನು ಹುಡುಕಿ ತೋರಿಸೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಯಾರು ಎಷ್ಟೇ ಪ್ರಯತ್ನ ಮಾಡಲಿ, ಅರ್ಧಂಬರ್ಧ ತಿಳ್ಕೊಂಡವರಿಗೆ ಅಷ್ಟೇ ತಪ್ಪು ಕಾಣಿಸೋದು. ಸಂಪೂರ್ಣ ಜ್ಞಾನ ಇರೋರಿಗೆ ಸತ್ಯ ತಿಳಿದೇ ಇದೆ. ಲಕ್ಷ್ಮಣ ಶ್ರೀರಾಮನಲ್ಲಿ ಹೇಳ್ತಾನೆ, ಈಗಲೂ ವನವಾಸದ ವಿಷಯ ಯಾರಿಗೂ ಗೊತ್ತಿಲ್ಲ. ನಾ ಇದ್ದೀನಿ. ನನ್ನ ಸಹಾಯದಿಂದ ಈ ರಾಜ್ಯದ ಶಾಸನವನ್ನು ಕೈಗೆತ್ತಿಕೋ. ನಾನು ನನ್ನ ಧನುಸನೆತ್ತಿ ನಿನ್ನ ಪಕ್ಕ ಇದ್ದಾಗ ಎದುರಿಸಲು ನನಗಿಂತ ಹೆಚ್ಚು ಪೌರುಷ ಇರುವವರು ಯಾರಿದ್ದಾರೆ? ಇಡೀ ನಗರದ ಜನರೇ ವಿರೋಧ ಮಾಡಿದರೆ ನನ್ನ ಬಾಣಗಳಿಂದ ಇಡೀ ಅಯೋಧ್ಯೆಯಲ್ಲಿ ಜನರೇ ಇಲ್ಲದ ಹಾಗೆ ಮಾಡಿಬಿಡ್ತೀನಿ. ಯಾರು ಭರತನ ಪಕ್ಷ ವಹಿಸ್ತಾರೆ ಅವರನ್ನೆಲ್ಲ ಕೊಂದು ಬಿಡ್ತೀನಿ. ಲಕ್ಷ್ಮಣ ಹೇಳ್ತಾನೆ, ಮೃದುರ್ಹಿ ಪರಿಭೂಯತೆ, ಅಂದರೆ ಯಾರು ಕೋಮಲ ಅಥವಾ ನಮ್ರನಾಗಿರ್ತಾನೋ ಅವನನ್ನು ಎಲ್ಲರೂ ತಿರಸ್ಕರಿಸುತ್ತಾರೆ ಅಂತ. ನಮ್ಮ ಧರ್ಮದಲ್ಲಿ ಬಲಹೀನತೆ ಅನ್ನೋದೇ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಲಕ್ಷ್ಮಣ ಮುಂದುವರಿಸ್ತಾನೆ, ಕೈಕೇಯಿಯ ಪ್ರೋತ್ಸಾಹದಿಂದ ತಂದೆಯವರೇ ನಮಗೆ ಶತ್ರುಗಳಾಗಿದ್ದಾರೆ. ನಾವು ಕೂಡ ಮೋಹ ಮಾಯೆಯನ್ನು ಬಿಟ್ಟು ಅವರನ್ನು ಬಂಧಿಸಿ ಬಿಡಬೇಕು, ಇಲ್ಲ ಕೊಂದು ಹಾಕಬೇಕು ಅಂತ. ಲಕ್ಷ್ಮಣ ಮಾತ್ರ ಅಲ್ಲ, ಪರಿಸ್ಥಿತಿ ದಶರಥರದ್ದು ಕೈ ಮೀರಿ ಹೋದಾಗ ಬೇರೆ ದಾರಿ ಇಲ್ಲದೆ ದಶರಥ ಮಹಾರಾಜರೂ ಕೂಡ ತನ್ನನ್ನು ಬಂಧಿಸಲು ಶ್ರೀರಾಮನಲ್ಲಿ ಕೇಳ್ಕೋತಾರೆ. ಹಾಗಾದರೂ ಶ್ರೀರಾಮನನ್ನ ಸಿಂಹಾಸನದ ಮೇಲೆ ನೋಡಬಹುದು ಅಂತ ಅವರ ಆಸೆ. ಲಕ್ಷ್ಮಣ ಸಿಟ್ಟಲ್ಲಿ ಕೇಳ್ತಾನೆ, ರಾಜನು ಯಾವ ಬಲದ ನಂಬಿಕೆಯ ಮೇಲೆ ನಿನಗೆ ನ್ಯಾಯವಾಗಿ ಸಿಗಬೇಕಾದ ರಾಜ್ಯವನ್ನ ಕೈಕೇಯಿಗೆ ಕೊಡಲು ಬಯಸುತ್ತಿದ್ದಾನೆ? ನನ್ನೊಂದಿಗೆ ಮತ್ತು ನಿನ್ನೊಂದಿಗೆ ವೈರತ್ವ ಕಟ್ಟಿಕೊಂಡು ಈ ರಾಜ್ಯವನ್ನು ಭರತನಿಗೆ ಕೊಡುವಂತಹ ಯಾವ ಶಕ್ತಿ ಇದೆ? ಸತ್ಯ, ಧನುಸ್ಸು, ದಾನ ಹಾಗೂ ಯಜ್ಞಗಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಶ್ರೀರಾಮನು ಉರಿಯುವ ಅಗ್ನಿಯಲ್ಲೇ ಹೋಗಲಿ ಅಥವಾ ಭಯಾನಕ ಕಾಡಿಗೆ ಹೋಗಲಿ, ನಾನು ಅವನಿಗಿಂತಲೂ ಮೊದಲೇ ಹೋಗಿರ್ತೀನಿ ಅಂತ ಹೇಳ್ತಾನೆ. ನೋಡಿ, ಅವರನ್ನು ಎದುರಿಸುವವರು ಯಾರೂ ಇಲ್ಲ. ಅಷ್ಟೆಲ್ಲ ಶಕ್ತಿ ಇದ್ದರೂ ಶ್ರೀರಾಮ ಧರ್ಮದ ಪಾಲನೆ ಮಾಡಲು ವನವಾಸವನ್ನು ಆಯ್ಕೆ ಮಾಡ್ತಾನೆ. ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನನ್ನ ಮೇಲೆ ನಿನ್ನಲ್ಲಿ ಇರುವ ಪ್ರೇಮವು ನನಗೆ ಗೊತ್ತು. ನಿನ್ನ ಪರಾಕ್ರಮವನ್ನೂ ನಾನು ತಿಳಿದಿರುವೆನು. ಆದರೆ ಜಗತ್ತಿನಲ್ಲಿ ಧರ್ಮವೇ ಎಲ್ಲಕ್ಕಿಂತ ಶ್ರೇಷ್ಠ. ಮಹಾರಾಜರು ನನಗೆ ಗುರು, ರಾಜ ಮತ್ತು ತಂದೆಯಾಗಿದ್ದಾರೆ. ಅವರು ಕ್ರೋಧದಿಂದ ಆಗಲಿ, ಹರ್ಷದಿಂದ ಆಗಲಿ ಅಥವಾ ಕಾಮದಿಂದ ಪ್ರೇರಿತರಾಗಿ ಆಗಲಿ ಆಜ್ಞೆ ಕೊಟ್ಟರೆ ನಾವು ಅದನ್ನು ಪಾಲಿಸಬೇಕು. ಕೇವಲ ಧರ್ಮಹೀನ ರಾಜ್ಯಕ್ಕಾಗಿ ನಾನು ಮಹಾಫಲದಾಯಕ ಧರ್ಮ ಪಾಲನೆಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಜೀವನವು ಹೆಚ್ಚು ಕಾಲದ್ದಲ್ಲ, ಅದಕ್ಕಾಗಿ ನಾನು ಈ ತುಚ್ಛ ರಾಜ್ಯ ಅಧಿಕಾರ ಪಡೆಯಲು ಬಯಸುವುದಿಲ್ಲ ಅಂತ ಹೇಳ್ತಾನೆ. ನೋಡಿ, ಶ್ರೀರಾಮನಿಗೆ ಧರ್ಮ ಪಾಲನೆಯ ಮುಂದೆ ಇಡೀ ರಾಜ್ಯವೇ ತುಚ್ಛವಾಗಿ ಕಾಣಿಸಿತು. ಆದರೆ ಇಲ್ಲಿ ಜನ ಕೇವಲ ಸ್ವಲ್ಪ ಹಣ, ಅಧಿಕಾರಕ್ಕಾಗಿ ಧರ್ಮವನ್ನು ಬಿಟ್ಟು ಬಿಡ್ತಾರೆ. ಶ್ರೀರಾಮ ಹೇಳ್ತಾನೆ, ನಾನು ಯಾವತ್ತೂ ತಿಳಿದು ಅಥವಾ ತಿಳಿಯದೇನೋ ತಾಯಂದಿರ ಅಥವಾ ತಂದೆಯ ಯಾವುದೇ ಸಣ್ಣ ಅಪರಾಧ ಮಾಡಿದ್ದು ನನಗೆ ನೆನಪಿಲ್ಲ. ನನ್ನ ಮನಸ್ಸಿನಲ್ಲಿ ಮೊದಲಿನಿಂದಲೂ ತಾಯಂದಿರ ಕುರಿತು ಭೇದ ಭಾವ ಇರಲಿಲ್ಲ. ಹಾಗೂ ಕೈಕೇಯಿಯೂ ಕೂಡ ನನ್ನಲ್ಲಿ ಅಥವಾ ತನ್ನ ಪುತ್ರನಲ್ಲಿ ಯಾವುದೇ ಅಂತರ ತಿಳಿಯುತ್ತಿರಲಿಲ್ಲ. ಆದರೂ ಯಾವ ವಿಧಾತನು ಕೈಕೇಯಿಗೆ ಇಂತಹ ಬುದ್ಧಿ ಕೊಟ್ಟಿರುವನೋ, ಯಾರ ಪ್ರೇರಣೆಯಿಂದ ಆಕೆ ಮನಸ್ಸು ನನ್ನನ್ನು ಕಾಡಿಗೆ ಕಳಿಸುವುದರಲ್ಲಿ ದೃಢವಾಗಿದೆಯೋ, ಇದಕ್ಕೆಲ್ಲ ದೈವವೇ ಕಾರಣ ಎಂದು ತಿಳಿಯಬೇಕು. ಕೈಕೇಯಮ್ಮನ ಈ ವಿಪರೀತ ಮನೋಭಾವವು ದೈವದ ವಿಧಾನವೇ ಆಗಿದೆ. ಹೀಗಿಲ್ಲದಿದ್ದರೆ ಆಕೆಯು ನನ್ನನ್ನು ಕಾಡಿಗೆ ಕಳಿಸಿ ದುಃಖ ಕೊಡುವ ವಿಚಾರವಾದರೂ ಏಕೆ ಮಾಡುತ್ತಿದ್ದಳು? ನನ್ನ ಪಟ್ಟಾಭಿಷೇಕ ತಡೆಯಲು ಹಾಗೂ ನನ್ನನ್ನು ಕಾಡಿಗೆ ಕಳಿಸಲು ಅವರು ಪ್ರಯೋಗಿಸಿದ ಕಟುವಚನಗಳು ಸಾಧಾರಣ ಮನುಷ್ಯನ ಬಾಯಿಂದ ಬರುವುದು ಕಠಿಣವಾಗಿದೆ. ಮಾತೆಯ ಇಂತಹ ಚೇಷ್ಟೆಯಲ್ಲಿ ದೈವವಲ್ಲದೆ ಬೇರೆ ಯಾವುದೇ ಕಾರಣ ಇದೆ ಎಂದು ನಾನು ಹೇಳುವುದಿಲ್ಲ. ಹೀಗಲ್ಲದಿದ್ದರೆ ಅಂತಹ ಉತ್ತಮ ಸ್ವಭಾವದ ಶ್ರೇಷ್ಠ ಗುಣವುಳ್ಳ ರಾಜಕುಮಾರಿ ಕೈಕೇಯಿ ಓರ್ವ ಸಾಧಾರಣ ಸ್ತ್ರೀಯಂತೆ ತನ್ನ ಪತಿಯ ಬಳಿ ನನಗೆ ಅನಿಷ್ಟಕರ ಮಾತನ್ನು ಹೇಗೆ ಆಡುತ್ತಿದ್ದಳು? ನಮ್ಮ ಚಿಂತನೆಗೆ ಯಾವಾಗ ಏನೂ ನಿಲುಕುವುದಿಲ್ಲವೋ ಅದೇ ದೈವ ವಿಧಾನವಾಗಿದೆ. ಉಗ್ರ ತಪಸ್ವಿ ಋಷಿಗಳೂ ಕೂಡ ದೈವದಿಂದ ಪ್ರೇರಿತರಾಗಿ ತಮ್ಮ ತೀವ್ರ ನಿಯಮಗಳನ್ನು ಮುರಿದು ಬಿಡ್ತಾರೆ.
ಲಕ್ಷ್ಮಣ, ನನಗೆ ವನವಾಸವೇ ಉತ್ತಮವೆಂದು ಅನಿಸುತ್ತಿದೆ. ಇದಕ್ಕೆಲ್ಲ ಚಿಕ್ಕಮ್ಮ ಕೈಕೇಯಿ ಅಥವಾ ತಂದೆ ಕಾರಣವೆಂದು ತಿಳಿಯಬಾರದು. ಇವರಿಬ್ಬರೂ ದೈವದಿಂದ ಪ್ರೇರಿತರಾಗಿದ್ದಾರೆ ಅಂತ ಹೇಳ್ತಾನೆ. ನೋಡಿ, ಇಂತಹ ಕಠಿಣವಾದ ಪರಿಸ್ಥಿತಿಯಲ್ಲೂ ತನಗೆ ಕೆಟ್ಟದಾಗುತ್ತಿದ್ದರೂ ಶ್ರೀರಾಮ ಬೇರೆಯವರ ಮೇಲೆ ಅಪವಾದ ಹಾಕುವುದಿಲ್ಲ. ಅವನಿಗೆ ರಾಜ್ಯ, ಅಧಿಕಾರ ಮತ್ತು ವನವಾಸ ಎಲ್ಲವೂ ಒಂದೇ ಆಗಿದೆ. ಅದಕ್ಕೆ ಶ್ರೀರಾಮನಿಗೆ ತಪಸ್ವಿ ರಾಜ ಅಂತ ಕರೆಯೋದು. ತನ್ನನ್ನು ಅಷ್ಟು ಪ್ರೀತಿಸುತ್ತಿದ್ದ ತಾಯಿ ತನಗೆ ಕಾಡಿಗೆ ಹೋಗಲು ಹೇಳ್ತಾಳೆ ಅಂದರೆ ಶ್ರೀರಾಮನಿಗೆ ನಂಬಲು ಆಗುವುದಿಲ್ಲ. ಅದಕ್ಕೆ ತನಗೆ ಕಾಡಿಗೆ ಹೋಗಲು ಹೇಳಿದ್ದರ ಹಿಂದೆ ದೇವರ ಯಾವುದೋ ಕಾರ್ಯ ಅಡಗಿದೆ ಅಂತ ಶ್ರೀರಾಮನಿಗೆ ಗೊತ್ತಾಗುತ್ತೆ. ಜೈ ಶ್ರೀರಾಮ್.